ಎಚ್.ಡಿ. ಕುಮಾರಸ್ವಾಮಿಯವರನ್ನ ಕೆಣಕಿ ಲಾಕ್ ಆದ್ರ ಸಿಎಂ ಡಿ.ಕೆ. ಶಿವಕುಮಾರ್. ಈ ರೀತಿಯ ಚರ್ಚೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಈ ರೀತಿಯ ಮಾತುಗಳು ಕೂಡ ಸ್ವಂತ ಜಿಲ್ಲೆಗೆ ಹೋಗೋದಕ್ಕೆ ಯಾಕೆ ಸಿಎಂಗೆ ಭಯ? ಈ ರೀತಿಯ ಪ್ರಶ್ನೆಯನ್ನ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರನ್ನ. ಯಾವ ವಿಚಾರದಲ್ಲಿ ಕೆಣಕಿದ್ರು ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ? ಗೊತ್ತಿರುವ ವಿಚಾರವೇ. ಇತ್ತೀಚೆಗೆ ಬಿಡದಿ ಟೌನ್ಶಿಪ್ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಅಂತ ಹೇಳಿ. ಆರಂಭದಲ್ಲಿ ಅದನ್ನು 2006ರಲ್ಲಿ ಕುಮಾರಸ್ವಾಮಿಯವರೇ ಮಾಡಿದಂತಹ ಪ್ರಾಜೆಕ್ಟು. ಅದಾದಮೇಲೆ 2007ರಲ್ಲಿ ಆ ಪ್ರಾಜೆಕ್ಟನ್ನು ಕೈ ಬಿಡ್ತಾರೆ. ಆ ಭಾಗದ ಜನ ರೈತರು ಹೋಗಿ ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಇಲ್ಲ, ಅದು 9,000 ಎಕರೆ ಪ್ರದೇಶ, ಕೃಷಿ ಭೂಮಿ, ನೀರಾವರಿ ಇರುವಂತಹ ಭೂಮಿ, ಅಲ್ಲಿ ನೀವು ಟೌನ್ಶಿಪ್ ಮಾಡಬೇಡಿ, ನಮಗೆ ಬೇಕಾದಂತಹ ಬೆಳೆಗಳನ್ನು ಬೆಳ್ಕೊಳ್ತೀವಿ, ಮಿಲ್ಕು ಇದೆ, ಅಲ್ಲಿ ಸಿಲ್ಕು ಇದೆ, ಎಲ್ಲವನ್ನ ಕೂಡ ಕುಮಾರಸ್ವಾಮಿಯವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಂತೆ 2007ರಲ್ಲಿ ಆ ಪ್ರಾಜೆಕ್ಟನ್ನು ಕೈ ಬಿಡ್ತಾರೆ. ಕುಮಾರಸ್ವಾಮಿಯವರು ಕೂಡ ಅದನ್ನೆಲ್ಲೂ ಅವರು ಅಲ್ಲಗಳೆದಿಲ್ಲ. ನಾನು ಮಾಡಿರುವಂತಹ ಪ್ರಾಜೆಕ್ಟ್ ಅಲ್ಲ ಇದು ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು ಅಂತ ಎಲ್ಲೂ ಕೂಡ ಹೇಳಿಲ್ಲ. ನಾನೇ ಮಾಡಿರೋ ಪ್ರಾಜೆಕ್ಟು, ಕೊನೆಗೆ ನನಗೆ ಅರಿವಾಗುತ್ತೆ, ನಾನು ಕೈ ಬಿಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಂಗೆ ಮಾಡಲೇಬೇಕು ಅಂತ ಹೇಳಿದ್ರೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಟೈಮಲ್ಲೂ ನಾನು ಮಾಡಬಹುದಿತ್ತು. ಬಟ್ ಈ ಬಿಡದಿ ಟೌನ್ಶಿಪ್ ವಿಚಾರ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಜಿದ್ದಿಗೆ ಬಿದ್ದ ರೀತಿಯಲ್ಲಿ. ಈ ಕಡೆ ಕುಮಾರಸ್ವಾಮಿ ಅವರು ಬಿಡಲ್ಲ, ಹೆಂಗೆ ಮಾಡ್ತಾರೆ ನೋಡೋಣ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಮಂಜಣ್ಣ ಅವರು, ಇನ್ನೂ ಸಾಕಷ್ಟು ಜನ BJP ನಾಯಕರುಗಳು ಕೂಡ, ಆರ್ ಅಶೋಕ್ ಅವರು ಸೇರಿದಂತೆ ವಿಜಯೇಂದ್ರ ಅವರು ಕೂಡ ಆ ಭಾಗದ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ವಾಸ್ತವತೆ ಏನಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಈ ಪತ್ರ ಸಮರ ಶುರುವಾಗುತ್ತೆ ಕಳೆದ ಕೆಲ ದಿನಗಳ ಹಿಂದೆ. ನೀವೆಲ್ಲರಿಗೂ ಕೂಡ ಗೊತ್ತು. ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪತ್ರ ಬರೀತಾರೆ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು, ನೀವು ಬನ್ನಿ 26ನೇ ತಾರೀಕು ಅಂದರೆ ನಿನ್ನೆ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಕಡೆಯವರು ಒಂದು 4 ಜನನ ಕರ್ಕೊಂಬನ್ನಿ, ಚರ್ಚೆ ಮಾಡೋಣ. ಅದಾಗಿ ಸ್ವಲ್ಪ ಹೊತ್ತಿಗೆನೆ ಕುಮಾರಸ್ವಾಮಿಯವರು ಮತ್ತೊಂದು ಪತ್ರ ಬರೀತಾರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ. 26ನೇ ತಾರೀಕು ನನ್ನ ಕಾರ್ಯ ನಿಮಿತ್ತ, ಕೆಲಸದ ನಿಮಿತ್ತ ಫಸ್ಟೇ ಪ್ಲಾನ್ ಆಗಿದೆ, ಸೊ 26ನೇ ತಾರೀಕು ಬರೋಕ್ಕಾಗಲ್ಲ, 27ನೇ ತಾರೀಕು ಚರ್ಚೆ ಮಾಡೋಣ, ಆದರೆ ಬಿಡದಿಯಲ್ಲೇ ಚರ್ಚೆ ಮಾಡೋಣ. ಇದು ರೈತರ ಸಮಸ್ಯೆ, ಇದು ನನ್ನ ಸಮಸ್ಯೆ ಅಥವಾ ನಿಮ್ಮ ಸಮಸ್ಯೆ ಅಲ್ಲ, ನಮ್ಮ ಪರ್ಸನಲ್ ಸಮಸ್ಯೆಗಳಲ್ಲ, ಇದು ನೂರಾರು ರೈತರ ಸಮಸ್ಯೆ. ಆ ಸಮಸ್ಯೆ ಚರ್ಚೆ ಎಲ್ಲಾಗಬೇಕು? ರೈತರ ಸಮ್ಮುಖದಲ್ಲೇ ಆಗಬೇಕು. ಹಾಗಾಗಿ ನೀವು ಬಿಡದಿಗೆ ಬನ್ನಿ, 27ನೇ ತಾರೀಕು ಬನ್ನಿ ಅಂತ ಹೇಳಿ ಇವತ್ತು ಕುಮಾರಸ್ವಾಮಿಯವರು ಆಲ್ರೆಡಿ ಬಿಡದಿಯಲ್ಲೇ ಇದ್ದಾರೆ, ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಇವತ್ತಲ್ಲಿ ಹೋಗಿಲ್ಲ. ಇಲ್ಲಿ ತಾನೇ ಹೆಣದಂತಹ ಬಲೆಯಲ್ಲಿ ತಾನೇ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಿದ್ದಾರಾ? ಈ ಕಡೆ ಬಿಡದಿ ಪ್ರಾಜೆಕ್ಟ್ನ ಸದ್ಯಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಹೇಳಕ್ಕೂ ಆಗಲ್ಲ ಡಿ.ಕೆ. ಶಿವಕುಮಾರ್ ಅವರು. ಅದೆಲ್ಲೋ ನಿಖಿಲ್ ಕುಮಾರಸ್ವಾಮಿಯವರ ಪಾದಯಾತ್ರೆ, ಅವರ ಹೋರಾಟಕ್ಕೆ ಮಣಿದು ಬಿಟ್ರ? ಪ್ರೆಸ್ಟೀಜ್ ಪ್ರಶ್ನೆ ಮೊದಲೇ ಹೇಳಿಬಿಟ್ಟಿದ್ದಾರೆ. ಸಣ್ಣ ಪುಟ್ಟವ್ರಿಗೆಲ್ಲ ನಾನು ಉತ್ತರ ಕೊಡಲ್ಲಪ್ಪ, ನನ್ನ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಅಂತ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಅವರದ್ದೇ ದಾಟಿಯಲ್ಲಿ ಉತ್ತರ ಕೊಟ್ಟು ಆಗಿದೆ. ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಹೇಳಿದ್ದಾರೆ, ಆ ಭಾಗದ ರೈತರಿಗೆ ನೀವು 1 ರೂಪಾಯಿನೂ ಖರ್ಚು ಮಾಡಬೇಡಿ, ನಾನು ನನ್ನ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ನಿಮ್ಮ ಭೂಮಿನ ಉಳಿಸ್ಕೊಡ್ತೀನಿ. ನೋಡಿ, ನೂರಾರು ರೈತರು ಸಾವಿರಾರು ದಿನಗಳ ಹೋರಾಟ ಇದು. 450ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷಗಳ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ನೂರಾರು ದಿನಗಳ ಹೋರಾಟ. ಆದರೆ ಈ ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಜಿದ್ದಿಗೆ ಬಿದ್ದವರಂತೆ, ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ, 80% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ, ಇನ್ನು 20% ಅಷ್ಟೇ ಒಪ್ಪಿಲ್ಲ, ಅಲ್ಲಿರೋರು ಯಾರು ರೈತರೇ ಅಲ್ಲ, ಅಲ್ಲಿರೋ ಭೂಮಿ ಯಾವುದು ಭೂಮಿನೇ ಅಲ್ಲ, ಅದು ಬಂಜರು ಭೂಮಿ ಅಂತ ಹೇಳಿದ್ರು. ಆಗ ಪ್ರತಿಯೊಬ್ಬರೂ ಕೂಡ, ಮಾಧ್ಯಮದವರು, ಯೂಟ್ಯೂಬ್ ವಾಹಿನಿಯವರು, ಪ್ರತಿಯೊಬ್ಬರೂ ಕೂಡ ರೈತ ನಾಯಕರುಗಳು, ಆ ಭಾಗದ ಜನ
ಡಿ ಕೆ ಶಿವಕುಮಾರ್ ಅವರಿಗೆ, ಸರ್ಕಾರಕ್ಕೆ, ಬಾಲಕೃಷ್ಣ ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನ, ಅಲ್ಲಿಯ ವಾಸ್ತವತೆಯನ್ನು ವಿವರಿಸುವ ಪ್ರಯತ್ನ ಮಾಡ್ತಾರೆ. ನೀವೇನು ಬಂಜರು ಭೂಮಿ ಅಂದ್ರಿ, ಬರಡು ಭೂಮಿ ಅಂದ್ರಿ, ಆ ಬರಡು ಭೂಮಿ, ಬಂಜರು ಭೂಮಿ ಎಷ್ಟು ಹಸಿರಾಗಿದೆ ನೋಡಿ. ನಾವ್ಯಾರು ಹಸಿರು ಕಲರ್ ಪೇಂಟ್ ಹೊಡಿಸಿಲ್ಲ. ಮರಗಳಿಗೆ, ಗಿಡಗಳಿಗೆ ಎಲ್ಲ ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿ ಬಂದಿರೋದು. ಎಷ್ಟು ಸಿಲ್ಕ್ ಇದೆ ನೋಡಿ, ಇಲ್ಲಿ ಮಿಲ್ಕ್ ಎಷ್ಟಿದೆ ನೋಡಿ. ಇರೋ ಅಲ್ಪ ಸ್ವಲ್ಪ ಜಮೀನಲ್ಲೇ 1, 2, 3 ಹಸುಗಳನ್ನು ಕಟ್ಕೊಂಡು ಲೀಟ್ರ್ ಗಟ್ಟಲೆ ಹಾಲು ಮಾರ್ತೀವಿ. ಡಿ ಕೆ ಶಿವಕುಮಾರ್ ಅವರೇ, ನೀವು ಬಿಡದಿಗೆ ಕಾಲಿಟ್ಟು ನೋಡಿ, ಆಮೇಲೆ ನಾವು ವಿಚಾರಿಸ್ಕೊತೀವಿ ಅಂತ. ಅದಾದಮೇಲೆ ಈ ಪತ್ರ ವಿಚಾರ, ಈ ಪತ್ರ ಸಮರ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಇವತ್ತು ಕಾಯ್ತಾ ಇದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು. ಇವತ್ತು ಬೆಳಗ್ಗೆಯಿಂದ ಬಿಡದಿಯಲ್ಲೇ ಬನ್ನಿ, ನಾನು ಇರ್ತೀನಿ, ಒಂದು 4-5 ಗಂಟೆವರೆಗೂ ಇರ್ತೀನಿ ಡಿ ಕೆ ಶಿವಕುಮಾರ್ ಅವರೇ ಅಂದರೆ, ಡಿ ಕೆ ಶಿವಕುಮಾರ್ ಇದುವರೆಗೂ ಹೋಗಿಲ್ಲ. ಈಗ ವಾಪಸ್ ಏನು ರಿಯಾಕ್ಟ್ ಮಾಡ್ತಾರೆ, ಮತ್ತೆ ಈ ಪತ್ರ ಸಮರ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ಬಟ್ ಈಗಂತೂ ಚರ್ಚೆ ಆಗ್ತಿರುವಂಥ ವಿಚಾರ ಏನು ಗೊತ್ತಾ, ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೆಣಕಿಬಿಟ್ಟು ಲಾಕ್ ಆದ್ರ ಡಿ ಕೆ ಶಿವಕುಮಾರ್ ಹೆಂಗೆ ಬಿಡದಿ ಚಕ್ರವ್ಯೂಹದಿಂದ ಹೊರಗಡೆ ಬರ್ತಾರೆ, ಕಾದು ನೋಡಬೇಕಾಗತ್ತೆ.